ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವ್ರು. ಇಲ್ಲಿ ನೋಡ್ರಿ, BJP ಮತ್ತು ಕಾಂಗ್ರೆಸ್ಸಿಗರು ಯಾವ ರೀತಿಯಾಗಿ ದಲಿತ ಸಮುದಾಯಕ್ಕೆ ಮೋಸ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದರೆ ನಿಜವಾಗಿಯೂ ಈ ದೇಶದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರೋದು ದಲಿತ, ಜೊತೆಗೆ OBC, ಅದರ ಜೊತೆಗೆ ST, ಮೈನಾರಿಟಿ. ಇವರು 4 ಜನ ಕೂಡಿದರೆ ಈ ದೇಶ, ಜೊತೆಗೆ ರೈತರಂತೆ ಕೂಡಿದರೆ ಮುಗಿದೋಗ್ಬಿಡ್ತು. ಇಲ್ಲಿ ಯಾರು ಈ ದೇಶದ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ದುರಂತ ಏನಪ್ಪ ಅಂತಂದ್ರೆ ಇದು ಆಗದಂಗೆ ನೋಡ್ಕೊಳ್ಳೋದು, ಅದರಲ್ಲೂ ದಲಿತರ ಬಗ್ಗೆ. ಈಗ ಈ 2 ಪಾರ್ಟಿಗಳು ದಲಿತರ ಬಗ್ಗೆ ಭಾಳ ಕಾಳಜಿ ತೋರಿಸ್ತಾ ಇದ್ದಾರೆ. ಅದು ನೋಡಿದಾಗ ಆಶ್ಚರ್ಯ ಅನಿಸ್ತದೆ. ಇತ್ತೀಚೆಗೆ ನೀವು ಕೇಳ್ಬೋದು, ವಿಜೇಂದ್ರ ಅವರು ತಮ್ಮ ಮಾತಿನ ಹೋಗೋದರಡೆ ಖರ್ಗೆ ಅವರನ್ನು ಪ್ರಧಾನಿ ಮಾಡ್ತಾನೆ ಘೋಷಣೆ ಮಾಡಿರಿ ಅಂತ ಹೇಳಿದರು. ಇಷ್ಟಂದ ತಕ್ಷಣ ಕೇಳ್ತಾರ ಸಿದ್ದರಾಮಯ್ಯನವರು, ನೀವು CM ಅಭ್ಯರ್ಥಿ ಕಾರಜೋಳ ಘೋಷಣೆ ಮಾಡಿರಿ ಅಂತ ಇವ್ರಿಗೆ ಟಾಂಗ್ ಕೊಟ್ಟರು. ಇಬ್ಬರು ಅವರು ಸಿದ್ದರಾಮಯ್ಯ ಇರ್ಬೋದು, ವಿಜೇಂದ್ರ ಇರ್ಬೋದು. ಸಿದ್ದರಾಮಯ್ಯ ನಾವು ಇವತ್ತು OBC ಅನ್ಬೋದು, ಇಲ್ಲ ಅಂತಲ್ಲ. ವಿಜೇಂದ್ರ ಅವರು ಲಿಂಗಾಯತ ಅಂತ ಅನ್ಬೋದು, ಆ ಮಾತು ಬೇರೆ. ಆದರೆ ಈ 2 ಪಾರ್ಟಿಗಳು ವಿಶೇಷವಾಗಿ ಇಲ್ಲಿ ನಾವು ಇತಿಹಾಸ ನೋಡಿದಾಗ 2 ಪಾರ್ಟಿಗಳದು ಮೇಲ್ವರ್ಣೀಯ ಜನ್ಯ ಏನಿದೆ ನಾಯಕರು, ಅವ್ರಿಗೇನೆ ಇವರು ಅನುಕೂಲ ಮಾಡಿ ಕೊಡ್ತಾ ಬಂದಿದ್ದು ನಾವು ನೋಡ್ತಾ ಬಂದಿದ್ದೀವಿ. ಇದೊಂದು ದೊಡ್ಡ ದುರಂತ. ಆದರೆ ಇವತ್ತಿಬ್ಬರು ಒಬ್ರಿಗೊಬ್ರು ನಾವು ಸಜ್ಜನರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದೊಂದು ನೋವಿನ ವಿಷಯ. ಯಾಕ್ರಿ ಈ ಹಿಂದೆ ಖರ್ಗೆ ಅವ್ರು ನಿಶ್ಚಿತವಾಗಿ ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ದರಾಮಯ್ಯರಿಗಿಂತಲೂ ಯೋಗ್ಯರು ಅಂತೇಳಿ ಒಂದು ಮಾತು ಹೇಳ್ಬೇಕಾಗ್ತದೆ. ಯಾಕಂದರೆ ಸೀನಿಯರ್ ಹೌದು, ದಲಿತರು ಹೌದು, ನೋವು ಉಂಡವ್ರು ಹೌದು.